ನಮ್ಮ ವಿಮರ್ಶೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಬದುಕಿನ ಮೂಲ ಒಂದು ಸ್ರೋತಸ್ಸೇ ಭಗವದ್ಗೀತೆ. ಕೃಷ್ಣ ಜೀವನದ ಮುಖ್ಯ ಗುರಿ. ಇದನ್ನು ನಾವು ನಮ್ಮ ವಿಚಾರದಿಂದ ಕಂಡುಕೊಂಡೆವು. ಬದುಕು ಎಂಬುದು ನಶ್ವರ ಬದುಕಿನಲ್ಲಿ ಶಾಶ್ವತವಾದದ್ದನ್ನು ಏನಾದರೂ ನಾವು ಗಳಿಸಬೇಕು. ಆ ಶಾಶ್ವತವಾದಂತಹ ಮೌಲ್ಯ ಯಾವುದಂದರೆ ಶ್ರೀಕೃಷ್ಣ ಹಾಗೂ ಭಗವದ್ಗೀತೆ. ಈ ದೃಷ್ಟಿಯಲ್ಲಿ ನಮಗೆ ಕೃಷ್ಣ ಮತ್ತು ಗೀತೆ ಯಾವಾಗಲೂ ಅತ್ಯಂತ ಒಂದು ಆಕರ್ಷಕವಾದಂತಹ ಒಂದು ವಿಚಾರವಾಗಿದೆ. ಆ ದೃಷ್ಟಿಯಲ್ಲಿ ನಾವು ಕೃಷ್ಣನ ಹಿಂದೆ ಗೀತೆಯ ಹಿಂದೆ ಹೋಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದೆವು. ಯುಗ ಯುಗ ಮುಂದಕ್ಕೆ ಬರ್ತಾ ಇದೆ. ನಾವೀಗ ಆಧುನಿಕ ಯುಗ, 21ನೇ ಶತಮಾನ, ಕಲಿಯುಗ, ಮುಂದಕ್ಕೆ ಸತ್ಯಯುಗ ಅಂತೆಲ್ಲ ಮಾತಾಡ್ತೀವಿ. ಕೃಷ್ಣ ಅಂದಾಗ ನೆನಪಾಗೋದು ದ್ವಾಪರ ಯುಗ. ಯುಗ ಯುಗಗಳು ಕಳೆದರೂ ಆತನ ಗೀತಸಾರ ಇವತ್ತಿಗೂ ಕೂಡ ಪ್ರಸ್ತುತತೆಯನ್ನು ಪಡ್ಕೊಳ್ಳುತ್ತೆ. ಹೇಗೆ ಮತ್ತು ಯಾಕೆ ಗುರು? ಕೃಷ್ಣ ಗೀತೆಯಲ್ಲಿ ತ್ರೈಕಾಲಿಕ ಸತ್ಯವನ್ನೇ ಹೇಳಿದ್ದಾನೆ. ಅದು ಯಾವುದೇ ಒಂದು ಖಂಡಕಾಲಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಶಾಶ್ವತವಾದಂತಹ ವಿಚಾರಗಳು. ಆದ್ದರಿಂದಲೇ ತ್ರೈಕಾಲಿಕ ಮೌಲ್ಯ, ಸನಾತನ ಮೌಲ್ಯ ಅಂತೇಳಿ ಅದಕ್ಕೆ ಹೇಳಿ. ಎಂದೂ ಕೂಡ ಅದು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಲದ ಜೊತೆಗೆ ಗೀತೆಯ ಸಂದೇಶ ಯಾವಾಗಲೂ ಇರುತ್ತದೆ. ಅದು ಎಂದು ಇಡೀ ಯಾವ ಕಾಲಕ್ಕೂ ಸಲ್ಲಬಹುದಾದಂತಹ ಸಂದೇಶವಾಗಿದೆ. ಯಾಕೆಂದರೆ ಸತ್ಯ, ಮೇಲ್ನೋಟದ ಸತ್ಯ ಬೇರೆ, ಶಾಶ್ವತ ಸತ್ಯ ಬೇರೆ. ಕೃಷ್ಣ ತಾತ್ಕಾಲಿಕವಾದದ್ದನ್ನು ಯಾವುದನ್ನು ಹೇಳಲಿಲ್ಲ, ಶಾಶ್ವತವಾದದ್ದನ್ನು ಮಾತ್ರ ಹೇಳಿದ್ದಾನೆ. ಅದಕ್ಕೋಸ್ಕರ ಅದು ಯಾವಾಗಲೂ ಕೂಡ ಅದು ಕಾಲಬಾಧಿತ ಆಗುವುದೇ ಇಲ್ಲ. ಈಗ ನಮ್ಮ ದೈನಂದಿನ ಜೀವನದಲ್ಲಿ ಕೃಷ್ಣ ಇದ್ದಾನೋ? ಕೃಷ್ಣನೇ ದೈನಂದಿನ ಜೀವನದ ಮುಖ್ಯ ವಸ್ತು. ನಾವು ಅವನನ್ನು ಮುಖ್ಯ ವಸ್ತುವನ್ನಾಗಿ ಇಟ್ಟುಕೊಳ್ಬೇಕು. ದೈನಂದಿನ ಜೀವನ ಅಂತೇಳಿ ಹೇಳಿದರೆ ನಾವು ಇವತ್ತಿನ ಸುಖವನ್ನು ಮಾತ್ರ ದೈನಂದಿನ ಜೀವನ ಅಂತ ಭಾವಿಸಿದ್ದೇವೆ. ದೈನಂದಿನ ಜೀವನ ಎಂಬುದು ಶಾಶ್ವತ ಜೀವನಕ್ಕೆ ಕನೆಕ್ಟೆಡ್ ಆಗಿರಬೇಕು. ಆತ್ಯಂತಿಕ ಗಮ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತಿನ ಜೀವನವನ್ನು ನಾವು ನಡೆಸಬೇಕು. ಮುಂದಿನದ್ದು ಏನಾದರೂ ಆಗಲಿ, ಇವತ್ತಿದ್ದು ಮಾತ್ರ ನಮಗೆ ಮುಖ್ಯ ಅಂತೇಳಿ ಹೇಳಿದರೆ ಅದು ಸರಿಯಾದದ್ದಲ್ಲ. ಆದ್ದರಿಂದ ನಮ್ಮ ಶಾಶ್ವತ ಜೀವನಕ್ಕೆ ಕೃಷ್ಣ ಬೇಕು ಅಂತೇಳಿ ಹೇಳಿದರೆ ದೈನಂದಿನ ಜೀವನಕ್ಕೂ ಕೃಷ್ಣನೇ ಬೇಕು. ಯಾಕೆ? ಶಾಶ್ವತ ಜೀವನಕ್ಕೆ ದೈನಂದಿನ ಜೀವನ ಪೂರಕವಾಗಿರಬೇಕು. ಆಧುನಿಕ ಯುಗದಲ್ಲಿ ನಾವು ಓಡ್ತಾ ಇದ್ದೀವಿ ತುಂಬ ಜೋರಾಗಿ. ಯಾವುದರ ಹಿಂದೆನೋ ನಮ್ಮ ಹುಡುಕಾಟ, ನಮ್ಮ ತೊಳಲಾಟ ಎಲ್ಲವೂ ನಡೀತಾ ಇದೆ. ಆದರೆ ಮನುಷ್ಯನಿಗೆ ಇವಾಗಲೂ ಬೇಕಾಗಿರೋದು ನಮಗೆ ಸಮಾಧಾನನೇ ಇಲ್ವಲ್ಲ, ನಮಗೆ ನೆಮ್ಮದಿನೇ ಇಲ್ವಲ್ಲ ಅನ್ನೋದು ಯಾವಾಗಲೂ ಒಂದು ಕ್ವಶನ್ ಮಾರ್ಕ್ ಕಾಡ್ತಿರುತ್ತೆ. ಹೇಗೆ ಸಾಧ್ಯ ಆಗುತ್ತೆ ಕೃಷ್ಣನ ಸನ್ನಿಧಿಯಲ್ಲಿ? ನಾವು ತತ್ಕಾಲದ ವಿಷಯವನ್ನು ಪ್ರಧಾನವಾಗಿ ಇಟ್ಟುಕೊಂಡ್ರೆ ನೆಮ್ಮದಿ ಇಲ್ಲ. ಶಾಶ್ವತ ವಿಷಯವನ್ನೇ ನಾವು ಪ್ರಧಾನವಾಗಿ ಇಟ್ಟುಕೊಂಡು ಅದರ ಹಿಂದೆ ಹೋದರೆ ನೆಮ್ಮದಿ ಬರಲಿಕ್ಕೆ ಸಾಧ್ಯ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ನಾಳೆ ಏನಾದರೂ ಆಗಲಿ ಇವತ್ತು ನಾನು ಸುಖವಾಗಿರಬೇಕು ಎಂಬ ಚಿಂತನೆ ಅದು ಪ್ರಬಲವಾಗಿದೆ. ಹಿಂದಿನವರು ಹಾಗಲ್ಲ. ಇವತ್ತೇನಾದರೂ ಆಗಲಿ ನಮಗೆ ಶಾಶ್ವತವಾದಂತಹ ಒಂದು ಗುರಿಯನ್ನು ನಾವು ತಲುಪಬೇಕು ಎಂಬುದು ಹಿಂದಿನವರ ಚಿಂತನೆ. ಇವತ್ತಿನವರ ಚಿಂತನೆ ನಾಳೆ ಏನಾದರೂ ಆಗಲಿ ಇವತ್ತು ನಾನು ಸುಖವಾಗಿದ್ದರೆ ಸಾಕು, ಈ ರೀತಿಯ ಚಿಂತನೆ. ಅದರಲ್ಲಿ ನೆಮ್ಮದಿ ಇಲ್ಲ. ಈ ಉದಾಹರಣೆಗೆ ಏನಾದರೂ ರೋಗ ಬಂದರೆ ನಾವು ತಕ್ಷಣ ಯಾವ ಔಷಧ ಅದು ಪರಿಹಾರವನ್ನು ನೀಡ್ತೇವೆ, ಅದರ ಹಿಂದೆ ಹೋಗ್ತೇವೆ. ಅದರಿಂದ ಸೈಡ್ ಎಫೆಕ್ಟು ಎಲ್ಲ ತುಂಬ ಆಗ್ತದೆ. ಅದಾದರೂ ಪರವಾಗಿಲ್ಲ, ನನಗೆ ಒಮ್ಮೆ ನೋವು ಕಡಿಮೆ ಆದರೆ ಸಾಕು ಅಂತ. ಹಿಂದಿನವರು ಅದೇ ಸಂದರ್ಭದಲ್ಲಿ ಹೇಗೆ ಚಿಂತನೆ ಮಾಡ್ತಾಯಿದ್ದಾರೆ ಅಂದರೆ, ಈಗ ನಾನು ಎಷ್ಟು ನೋವಾದರೂ ಪರವಾಗಿಲ್ಲ, ಮುಂದೆ ನನಗೆ ಏನಾದರೂ ತೊಂದರೆ ಆಗಬಾರ್ದು ಅಂಥೇಳಿ ಅದನ್ನು ಆಯ್ಕೆ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಪೇಯ್ನ್ ಕಿಲ್ಲರ್. ನಮಗೆ ತುಂಬ ನೋವಾದರೆ ಪೇಯ್ನ್ ಕಿಲ್ಲರ್ನಿಂದ ತಗೊಂಡೋದ್ರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ. ನಾವೇನು ಚಿಂತನೆ ಮಾಡ್ತೇವೆ, ಮುಂದೆ ಏನಾದರೂ ಎಫೆಕ್ಟ್ ಆಗಲಿ, ನನಗೆ ಈಗಿನ ಒಂದು ನೋವು ಕಡಿಮೆ ಆದರೆ ಸಾಕು ಅಂತೇಳಿ ಪೇಯ್ನ್ ಕಿಲ್ಲರ್ ತಗೊಂಡು ಬರ್ತೀವಿ. ಆಮೇಲೆ ಮುಂದಿನ ಭಾರತದಿಂದ ಬರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಏನುಂಟಲ್ಲ, ಅದನ್ನು ನಾವು ಎದುರಿಸಲೇಬೇಕಾಗ್ತದೆ. ಹಿಂದಿನವರು ಇದೇ ಸಂದರ್ಭವನ್ನು ಏನು ಮಾಡ್ತಾಯಿದ್ರು, ನನಗೆ ಈಗ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಮುಂದೆ ಅದರಿಂದ ಏನು ಹಾಳಾಗಬಾರ್ದು. ಇವತ್ತಿನ ಒಂದು ಅಶಾಂತಿಗೆ ಕಾರಣ ಏನಂದರೆ,
ಮನುಷ್ಯ ದಿನೇ ದಿನೇ ತತ್ಕಾಲದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೆ. ದೀರ್ಘಕಾಲೀನ ಚಿಂತನೆ ಕಡಿಮೆ ಆಗ್ತಾ ಇದೆ. ಶಾರ್ಟ್ ಸೈಟ್ ಅಂತ ಹೇಳ್ತೇವಲ್ವ, ಈಗದ್ದು ಮಾತ್ರ ಮುಖ್ಯ. ಮುಂದೆ ಏನಾದರೂ ಹಾಕ್ಕೊಳ್ಳಿ. ಹಿಂದಿನವರು ಹಾಗಲ್ಲ. ಮುಂದೆ ನಮಗೆ ಸರಿಯಾದಂತಹ ಇದು ಸಿಗಬೇಕು, ದೂರದೃಷ್ಟಿ. ಈಗ ನಾವು ಎಷ್ಟು ಕಷ್ಟಪಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಆದ್ದರಿಂದಲೇ ಹಿಂದಿನವರು ಈ ಜನಕ್ಕೆ ಏನು ಬೇಕೋ ಅದು ಕನಿಷ್ಠ ಪಕ್ಷ ಸಾಧನೆ ಮಾಡಿ ಶಾಶ್ವತ ಜೀವನಕ್ಕೆ ಬೇಕಾದ್ದನ್ನು ಚಿಂತನೆ ಮಾಡ್ತಾಯಿದ್ರು. ನಾವು ಯಾವಾಗಲೂ ಕಾಲ ಬದಲಾಯಿತು ಅಂತೀವಿ. ಅದೇ ಚಿಂತನೆ ಕಾಲ ಬದಲಾಗ್ತಾ ಇದೆ. ಚಿಂತನೆ ಬದಲಾದದ್ದಕ್ಕೆ ಕಾಲ ಬದಲಾದದ್ದು ಹೇಳೋದು, ದೃಷ್ಟಿಕೋನ ಬದಲಾದದ್ದಕ್ಕೆ ಕಾಲ ಬದಲಾಯಿತು ಹೇಳೋದು. ಕಾರಣ ಏನು? ಅದು ಮೆಟೀರಿಯಲಿಸ್ಟ್ ಲೈಫಿನ ಆಕರ್ಷಣೆ. ಮೆಟೀರಿಯಲಿಸ್ಟಿಕ್ ಲೈಫಿನ ಆಕರ್ಷಣೆ ಜಾಸ್ತಿ ಆದಾಗೆ ಸಾಮಾನ್ಯ ಮನುಷ್ಯರು ಅದರ ಹಿಂದೆ ಹೋಗ್ತಾರೆ. ಅದರ ಹಿಂದೆ ಹೋದ ಮೇಲೆ ಆ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾರೆ. ಹಿಂದಿನವರಿಗೆ ಮೆಟೀರಿಯಲಿಸ್ಟಿಕ್ ಲೈಫಿನ ಅವಶ್ಯಕತೆ ಇರಲಿಲ್ಲ, ಅದು ಆಕರ್ಷಕವಾಗಿ ಕಾಣಲಿಲ್ಲ, ಹಾಗಾಗಿ ನೆಮ್ಮದಿಯಾಗಿದೆ. ಈ ಆಸೆಗಳು ಜಾಸ್ತಿ ಆದಾಗೆ ಅಶಾಂತಿ ಜಾಸ್ತಿ ಆಗ್ತದೆ. ಪ್ರಭಾವ ಎಲ್ಲಿಂದ ಆ ಜನರೇಷನ್ಗೆ ಅಥವಾ ಆ ಪೀಳಿಗೆಯವರಿಗೆ? ಈಗಿನ ಕಾಲದಲ್ಲಿ ಮೆಟೀರಿಯಲಿಸ್ಟ್ ಲೈಫಿನ ಒಂದು ಅದರ ಪ್ರೊಜೆಕ್ಷನ್ ಜಾಸ್ತಿ ಆಗ್ತಾ ಇದೆ. ದೊಡ್ಡವರ ಕರ್ತವ್ಯ ಅನ್ನೋದನ್ನು ತಿಳಿಸಿ ಹೇಳಬೇಕಾದದ್ದು ಅಥವಾ ಫೇಲ್ಯೂರ್ ಎಲ್ಲ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ಶಿಕ್ಷಣ ಕ್ಷೇತ್ರದಲ್ಲಿ ಆಗತಕ್ಕಂಥ ದೊಡ್ಡ ಫೇಲಿಯರು ನಾವು ಗುರುತಿಸಬಹುದು. ನಾವು ಮಕ್ಕಳನ್ನು ಬೆಳೆಸುವಾಗಲೇ ನಮಗೆ ಮುಂದಿನ ಜನ್ಮ ಮುಖ್ಯ ಅಲ್ಲ, ಈಗಿನ ಜನ್ಮ ಮಾತ್ರ ಮುಖ್ಯ ಅಂಥೇಳಿ ನಾವು ಆ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇವತ್ತಿನ ಎಲ್ಲ ಶಿಕ್ಷಣದ ಒಂದು ನಿಶ್ಶಬ್ದ ಸಂದೇಶ ಏನು ಅಂತೇಳಿ ಹೇಳಿದರೆ ಮೆಟೀರಿಯಲಿಸ್ಟಿಕ್ ಲೈಫ್, ಸುಖ ಸಾಧನಗಳಿಂದಲೇ ಸುಖ ಅಂತೇಳಿ ತಿಳ್ಕೊಂಡಿದ್ದೇವೆ. ಆದ್ದರಿಂದ ಅಶಾಂತಿ ಜಾಸ್ತಿ ಆಗಿದೆ. ತುಂಬ ಜನ ಅಂದ್ಕೊಂಡಿರೋದು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಬೇಕು ಅಂತ, ಅದು ಹಣದ ರೂಪದಲ್ಲೋ ಅಥವಾ ಇನ್ಯಾವುದೋ ರೂಪದಲ್ಲೋ. ಆದರೆ ಮಕ್ಕಳಿಗೆ ಕೊಡಬೇಕಾದ ಮೌಲ್ಯಗಳ ಬಗ್ಗೆ ತುಂಬ ಗಮನ ಹರಿಸ್ತಿಲ್ವೇನೋ ಅನ್ನೋದು ಒಂದು ಅಪವಾದ ಇದೆ. ನೀವು ಹೇಗೆ ನೋಡ್ತೀರಿ? ಅದು ಸತ್ಯ. ಇವತ್ತಿನ ತಂದೆ ತಾಯಿಗಳು ಮಕ್ಕಳು ಈಗ ಸುಖವಾಗಿದ್ದರೆ ಸಾಕು ಅಂತೇಳಿ ಬಯಸ್ತಾರೆ. ಮುಂದೆ ಅವರ ಜೀವನ ಅದು ಹೇಗಾದರೂ ಹಾಕ್ಕೊಳ್ಳಿ, ನಾವಿರುವುದಿಲ್ಲ. ಉದಾಹರಣೆಗೆ ಮಕ್ಕಳು ಬೆಳಿಗ್ಗೆ 7 ಗಂಟೆ 8 ಗಂಟೆ ತನಕ ಮಲಗ್ತಾ ಇದ್ದರೆ ತಂದೆ ತಾಯಿಗಳು ಹೇಳ್ತಾರೆ, ಮಲಗಲಿ, ಸುಖವಾಗಿರಲಿ, ಕಷ್ಟಪಡೋದು ಬೇಡ. ಆದರೆ ಹಿಂದಿನ ನಮ್ಮ ತಂದೆ ತಾಯಿಗಳೆಲ್ಲ 6 ಗಂಟೆ ಮೇಲೆ ಮಲಗಿದರೆ ಅದು ಕಲಿ, ಒಂದು ಮಹಾ ತಪ್ಪು ಮಾಡ್ತಾ ಇದ್ದಾನೆ, ಬೈದು ಎಬ್ಬಿಸ್ತಾ ಇದ್ರು, ಸಮಯವೇ ವ್ಯರ್ಥ ಮಾಡ್ತಾ ಇದ್ದಿ, ಈಗ ಮಲಗುವ ಸಮಯ ಅಲ್ಲ ಎಂಬುದಾಗಿ ಆ ರೀತಿ ಬೋಧನೆ ಮಾಡ್ತಾಯಿದ್ರು. ಈಗ ಮಕ್ಕಳಿಗೆ ಇದು ಗೊತ್ತಾಗ್ತದೆ, ತಂದೆ ತಾಯಿಗಳು ಮಲಗಲಿ, ನಾನು ಹಾಯಾಗಿರಬೇಕು ಎಂಬುದೇ ಅವರ ಉದ್ದೇಶ ಅಂತೇಳಿ ಗೊತ್ತಾದಾಗ ಅವನು ಇನ್ನಷ್ಟು ಸೋಮಾರಿ ಆಗ್ತಾನೆ. ಆದ್ದರಿಂದ ಇಂಡೈರೆಕ್ಟಾಗಿ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಅಂದರೆ, ನಾವು ಈಗ ಸುಖದಲ್ಲೇ ಇದ್ದರೆ ಸಾಕು ಎಂಬುದೇ ನಮ್ಮ ಜೀವನದ ಗುರಿ. ಮುಂದೆ ಏನಾದರೂ ಹಾಕ್ಕೊಳ್ಳಿ. ಆದ್ದರಿಂದ ಎಲ್ಲ ಒಂದು ನಡೆಯಲ್ಲಿಯೂ ಇದು ಅಡಗಿದೆ. ಈಗ ನಾವು ನಮ್ಮ ಸಂಪನ್ಮೂಲಗಳು, ಇಂಧನಗಳು, ಅರಣ್ಯಗಳು ಇದನ್ನೆಲ್ಲ ಕಡಿದು ಹಾಕ್ತೇವೆ. ನಮ್ಮ ಉದ್ದೇಶ ಏನೆಂದರೆ, ನಮಗೆ ಈಗ ಚೆನ್ನಾಗಿದ್ದರೆ ಸಾಕು, ಮುಂದೆ ಅದರಿಂದ ಮಳೆ ಬಾರದೇ ಇರ್ಬೋದು ಅಥವಾ ಇನ್ನೇನೋ ತುಂಬ ಸಮಸ್ಯೆಗಳಾಗ್ಬೋದು, ಅದರ ಬಗ್ಗೆ ನಮಗೆ ಏನು ಕಾಳಜಿ ಇಲ್ಲ. ನಮಗೆ ಈಗ ತತ್ಕಾಲಕ್ಕೆ ಸುಖ ಇದ್ದರೆ ಸಾಕು, ಮುಂದೆ ನಾವು ಇರುವುದಿಲ್ಲ, ಈ ಜಗತ್ತು ಇರಬೇಕಾಗಿಲ್ಲ. ಎಷ್ಟು ತನಕ ಅಂತೇಳಿ ಹೇಳಿದರೆ ನಮಗೆ ತುಂಬ ಆಶ್ಚರ್ಯ ಆಗೋದು, ಹಿಂದಿನ ಕಾಲದ ಜನರೆಲ್ಲ ತಮ್ಮ ಮುಂದಿನ ಪೀಳಿಗೆಗೆ ಕಷ್ಟ ಬರಬಾರ್ದು ಅಂತ ನೆಲದಲ್ಲಿ ಬಂಗಾರದ ನಾಣ್ಯಗಳನ್ನು ಕೊಡದಲ್ಲಿ ಹಾಕಿ ಅದನ್ನು ಹೂತಿಡ್ತಾ ಇದ್ರು. ಆವಾಗ ಬ್ಯಾಂಕ್ ಎಲ್ಲ ಯಾವುದಿರಲಿಲ್ಲ. ಅವರು ಬಡತನದಲ್ಲಿ ಇದ್ದರೂ ಕೂಡ ಮುಂದಿನ ನಮ್ಮ ಪೀಳಿಗೆ ಅವರು ಕಷ್ಟಪಡಬಾರದು ಅಂತ ಆ ಬಂಗಾರದ ನಾಣ್ಯಕ್ಕೆ ಯಾವುದೇ ರೀತಿಯ ಸೆಕ್ಯೂರಿಟಿಯೂ ಇಲ್ಲ, ಅಥವಾ ಮುಂದೆ ತಮ್ಮ ಮಕ್ಕಳಿಗೆ ಸಿಗ್ತದೆ ಎಂಬಂಥ ಗ್ಯಾರಂಟಿಯೂ ಇಲ್ಲ. ಅದು ಎಲ್ಲಿ ಇಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ಹೇಗಾದರೂ ಇದು ಅವರಿಗೆ ಸಿಗಲಿ ಅಂತೇಳಿ ಇರ್ತಾಯಿದ್ರು.
ನಾವು ಇವತ್ತು ನಮ್ಮ ಜನಗಳಿಗೆ ಇಷ್ಟು ನಾಣ್ಯ, ಬಂಗಾರದ ನಾಣ್ಯ ಸಿಕ್ಕಿತು ಇಟ್ಕೊಳ್ಳೋಣ, ನಾವೇನಾದ್ರು ಯೋಚನೆ ಮಾಡ್ತೇವೆ, ಎಲ್ಲ ನಾನೇ ಈಗ ಕಬಳಿಸಿ ಬಿಡ್ತೇನೆ. ಸ್ವಾರ್ಥ. ಸ್ವಾರ್ಥ. ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ನಿಜವಾದ ಪ್ರೀತಿ ಇಲ್ಲ. ಮಕ್ಕಳು ಇರೋದು ತಮಗಾಗಿ ಅಂತೇಳಿ, ಮಕ್ಕಳಿಗೆ ಒಂದು ಪ್ರತ್ಯೇಕ ಭವಿಷ್ಯ ಉಂಟು ಎಂಬಂಥ ಚಿಂತನೆಯನ್ನು ಅವರು ಮಾಡೋದಿಲ್ಲ. ಉದಾಹರಣೆಗೆ, ಈಗ ಒಂದು ಮಗುವಿಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ, ಯಾವುದೋ ಒಂದು ದೊಡ್ಡ ಕೆಲಸವೋ ಅಥವಾ ಉದ್ಯೋಗವೋ ಸಿಗ್ತದೆ. ತಂದೆ ತಾಯಿಗಳು ಏನು ಯೋಚನೆ ಮಾಡ್ತಾರೆ ಅಂದರೆ, ಮಗ ಎಲ್ಲೇ ಇರಲಿ, ನಮ್ಮ ಕಣ್ಣೆದುರಿಗೆ ಇರಲಿ, ನಮಗೆ ಒಂದು ಸಂತೋಷ ಇರ್ತದೆ, ಅವನು ದೂರ ಹೋಗೋದು ಬೇಡ ಅಂತ. ಇಲ್ಲೇ ಇದ್ದರೆ ಅವನ ಆ ಸುವರ್ಣ ಅವಕಾಶ ತಪ್ಪಿ ಹೋಗ್ತದೆ, ಪರವಾಗಿಲ್ಲ, ನಮ್ಮ ಕಣ್ಣೆದುರಿಗೆ ಇರಲಿ. ಅವನು ಬೆಳೆಯದೇ ಇದ್ದರೂ ಪರವಾಗಿಲ್ಲ, ನಮಗೆ ಅವನಿಂದ ಸುಖ ಸಿಗಲಿ. ಹಿಂದಿನ ಮಕ್ಕಳು, ನಾವು ಹೇಗಾದರೂ ಇಲ್ಲಿ ಬದುಕ್ತೇವೆ, ನೀನು ಹೋಗಿ, ನೀನು ದೊಡ್ಡ ಜನ ಆಗೋದಾದರೆ ಆಗು, ನೀನು ಅವಕಾಶವನ್ನು ತಪ್ಪಿಸಿಕೊಳ್ಬೇಡ ಅಂತ ಹೇಳಿ ಹಾಗೆ ಯೋಚನೆ ಮಾಡ್ತಾಯಿದ್ರು. ಈಗ ನಮ್ಮ ತಂದೆ ತಾಯಿಗಳು ಹಾಗಲ್ಲ, ಅವನು ಯಾವ ಅವಕಾಶನೂ ಬೇಡ, ನಮ್ಮ ಜೊತೆಗೆ ಇದ್ದರೆ ಸಾಕು, ನಮಗೆ ಅವನು ಸುಖ ಕೊಡಬೇಕು. ತಪ್ಪು ಯಾರು ತಿದ್ದುಕೊಳ್ಳಬೇಕು ನಿಮ್ಮ ಪ್ರಕಾರ? ನಮ್ಮ ಶಿಕ್ಷಣ ಒಂದು ಕ್ರಮದ್ದೇ ತಪ್ಪು. ಇದು ನಮ್ಮಲ್ಲಿ ಮುಖ್ಯವಾಗಿ ಈ ಭೌತಿಕ ಜೀವನವನ್ನೇ ಹೈಲೈಟ್ ಮಾಡಲಿಕ್ಕೆ ಹೋಗಿ ಆಧ್ಯಾತ್ಮಿಕ ದೃಷ್ಟಿಯೇ ಹೋಗಿಬಿಟ್ಟಿದೆ. ಭೌತಿಕ ಜೀವನವನ್ನೇ ಎಲ್ಲ ಕಡೆ ಗ್ಲೋರಿಫೈ ಮಾಡ್ತಾ ಇದ್ದೇವೆ. ಭೌತಿಕ ಜೀವನ ಬೇಕು, ಆದರೆ ಅದಕ್ಕೊಂದು ಲಿಮಿಟೇಷನ್ ಇದೆ, ಅದು ಅನ್ಲಿಮಿಟೆಡ್ ಅಲ್ಲ. ಆಧ್ಯಾತ್ಮಿಕ ಜೀವನವೇ ಅನ್ಲಿಮಿಟೆಡ್.